श्रीगुरुभ्यो नमः। महाभारतस्य प्रवचनमालायाम् अयम् 46ನೇಯ भागः। वाविल्ले रामस्वामी शास्त्रिणां पाठे 45 अध्याय, टी.आर. कृष्णाचार्याणां पाठे 42 अध्याय, वैष्णवे पाठे 43 अध्याय, उत्तर भारतस्य पाठे 42 अध्याय प्रवर्तते। तत्र 25 अथवा 25 अथवा 27 श्लोकः समाप्तः अस्तात् गते दिवसे। अनुगीतायाः श्रवणावसरे सरस्वती पतिना चतुर्मुखेण ब्रह्मणा ऋषीन् प्रति यानि तत्त्वानि उपादिश्यन्त तेषां मध्ये अध्यात्मादिभूतादिदैव रूपाणां तत्त्वानां श्रवणम् अद्य प्रवर्तते। हस्तावध्यात्ममित्याहुः अध्यात्मविदुषो जनाः अधिभूतं च कर्माणि शक्रस्तत्र अधिदैवतम्। ಅಧ್ಯಾತ್ಮದ ತತ್ವವನ್ನ ರಹಸ್ಯವನ್ನ ಬಲ್ಲಂಥ ಜ್ಞಾನಿಗಳು ಹಸ್ತಗಳನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ. ಕೈಗಳ ಮೂಲಕವಾಗಿ ನಡೆಯುವಂತಹ ಎಲ್ಲಾ ಕಾರ್ಯಗಳನ್ನು ಅಧಿಭೂತ ಅಂತ ವರ್ಣಿಸ್ತಾರೆ. ಇಂದ್ರನೇ ಆ ಕೈಯ ಅಧಿದೇವತೆ ಅಂತ ಅವರ ಅಭಿಪ್ರಾಯ ಇದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೂಡ 313ನೇ ಅಧ್ಯಾಯವನ್ನ ಈ ಹಿಂದೆ ನೋಡ್ತಾ ಇದ್ದೇವೆ. ಅದರಲ್ಲಿ 4ನೇಯ ಒಂದು ಶ್ಲೋಕ ಹೀಗೆ ಕಂಡು ಬರ್ತದೆ. ಹಸ್ತಾವಧ್ಯಾತ್ಮಮಿತ್ಯಾಹುಃ ಯಥಾಸಂಖ್ಯಾನದರ್ಶಿನಃ ಕರ್ತವ್ಯಂ ಅಧಿಭೂತಂ ತತ್ತು ಅಧಿಭೂತಂ ತು ಇಂದ್ರಃ ತತ್ರ ಅಧಿದೈವತಂ. ಹಸ್ತದಿಂದ ವಿಶಿಷ್ಟನಾದಂತಹ ಜೀವನಲ್ಲಿ ಪರಮಾತ್ಮ ಸಾಧ್ಯಾತ್ಮ ಎಂಬ ರೂಪದಿಂದ ಅಥವಾ ಅಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಕೈಯಿಂದ ಮಾಡಲ್ಪಡುವಂತಹ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮತ್ತೆ ಹಸ್ತದ ಅಭಿಮಾನಿಯಾದಂತಹ ಇಂದ್ರನಲ್ಲಿ ಅಧಿದೈವ ಅಥವಾ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಹಸ್ತಕ್ಕೆ ಇಂದ್ರ ಅಭಿಮಾನಿ ದೇವತೆ ಅನ್ನೋದನ್ನ ಈ ಹಿಂದೆ ನೋಡಿದ್ದೇವೆ. ಮತ್ತೊಂದು ಬಾರಿ ಈಗ ಅವಲೋಕನ ಮಾಡೋಣ. ಈ ಇಂದ್ರ ಕೇವಲ ಹಸ್ತದ ದೇವತೆ ಅಲ್ಲ, ಹೊರತವನು ಸ್ಥೂಲ ಮನಸ್ಸಿನ ದೇವತೆಯೂ ಕೂಡ ಹೌದು. ಮನಸ್ಥೂಲಂ ತು ವಾಸವಃ ಏನ ಯಜ್ಞಾದಿಕಂ ಕುರ್ಯಾತ್. ಯಜ್ಞ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಸ್ಥೂಲ ಮನಸ್ಸಿನ ದೇವತೆಯೇ ಅವನು. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಯಜ್ಞ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದ ಒಂದು ಶ್ರದ್ಧೆಯನ್ನು ಅವನು ನಮಗೆ ಮೂಡಿಸ್ತಾನೆ ಅಂತಿದೆ. ಹೀಗೆ ಮನಸ್ಥೂಲಂತು ವಾಸವಃ ಅಂತ ಬೃಹದಾರಣ್ಯಕ ಹೇಳಿದೆ. ಹಾಗೆ ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಐತರೇಯ ಹೇಳಿದೆ. ಆದ್ದರಿಂದ ಯಜ್ಞಾದಿಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ಅವನು ನಮಗೆ ಕೊಡ್ತಾನೆ. ಹಾಗೆ ಸ್ಥೂಲ ಮನಸ್ಸಿನ ಅಭಿಮಾನಿಯೂ ಕೂಡ ಹೌದು. ಈ ಇಂದ್ರ ಎಲ್ಲ ಇಂದ್ರಿಯಗಳ ಅಭಿಮಾನಿಯೂ ಹೌದು. ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ನಮ್ಮ ಕರ್ಮೇಂದ್ರಿಯಗಳಲ್ಲಿ ಪ್ರಧಾನ ಅಂತ ಕನಸ್ಕೊಂಡಿರುವಂತಹ ಕೈಗೂ ಆತ ಮುಖ್ಯಾಭಿಮಾನಿ. ಹಸ್ತೌ ರುರುಹತಸ್ತಸ್ಯ
ನಾನಾ ಕರ್ಮಚಿಕೀರ್ಷೆಯ ತಯೋಸ್ತು ಬಲವಾನ್ ಇಂದ್ರ ಆದಾನ ಮುಭಯಾಶ್ರಯಂ ಅಂತ ಭಾಗವತದಲ್ಲಿ 2ನೇ ಸ್ಕಂದದ 10ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಚತುರ್ಮುಖ ಬ್ರಹ್ಮ ನಾನಾ ಥರದ ಕರ್ಮಗಳನ್ನು ಮಾಡಬೇಕು ಅಂತ ಬಯಸಿದಾಗ 2 ಕೈಗಳು, ಹಸ್ತೇಂದ್ರಿಯ, ಅದರ ಅಭಿಮಾನಿಯಾದಂಥ ಇಂದ್ರ, ಆತನ ಮೂಲ ರೂಪ, ಅದರಿಂದ ಆಗುವಂಥ ನಾನಾ ಥರದ ಕ್ರಿಯೆಗಳು ಇವೆಲ್ಲ ಹುಟ್ಟಿದವು. ಇದಲ್ಲದೆ ಅದೇ ಭಾಗವತದಲ್ಲಿ 3ನೇ ಸ್ಕಂದದ 7ನೇ ಅಧ್ಯಾಯದ 21ನೇ ಶ್ಲೋಕದಲ್ಲೂ ಕೂಡ ಹಸ್ತಾವಸ್ಯ ವಿನಿರ್ಭಿಣ್ಣೌ ಇಂದ್ರ ಸ್ವರ್ಪತಿರಾವಿಶತ್ ವಾರ್ತಾಯಾಂಶೀನ ಪುರುಷಃ ಯಯಾ ವೃತ್ತಿಂ ಪ್ರಪದ್ಯತೆ. ಕೈಗಳಲ್ಲಿ ಸ್ವರ್ಗದ ಅಧಿಪತಿಯಾದ ದೇವೇಂದ್ರ ವಾರ್ತಾ ಎಂಬ ಅಧ್ಯಾತ್ಮ ರೂಪದಿಂದ ಹಸ್ತೇಂದ್ರಿಯದ ಜೊತೆಗೆ ಪ್ರವೇಶ ಮಾಡಿದ ಅಂತಿದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲೂ ಕೂಡ 6ನೇ ಸ್ಕಂದದ 4ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಕ್ರಿಯಾತ್ಮ ಪಾಕಶಾಸನ, ಎಲ್ಲ ಕ್ರಿಯೆಗಳಿಗೂ ಕೂಡ ಪ್ರೇರಕ ಈ ಇಂದ್ರ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಇಂದ್ರನಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿಯಬೇಕು. ವೈಶ್ವದೇವಿ ತತಃ ಪೂರ್ವ ವಾಗ್ ಅಧ್ಯಾತ್ಮ ವಿಹೋಚ್ಯತೆ ವಕ್ತವ್ಯ ಮಧಿಭೂತಂ ಚ ವನ್ಹಿಸ್ತತ್ರಾಧಿದೈವತಂ ಅಂತ ಮುಂದೆ 28ನೇಯ ಶ್ಲೋಕ. ಶಾಂತಿ ಪರ್ವದಲ್ಲಿ ಹೀಗೆ ಕೇಳಿ ಬರ್ತದೆ, ವಾಗ್ ಅಧ್ಯಾತ್ಮಂ ಇತಿ ಪ್ರಾಹು ಯಥಾಶ್ರುತಿ ನಿದರ್ಶಿನಃ ವಕ್ತವ್ಯ ಮಧಿಭೂತಂ ತು ವನ್ಹಿಸ್ತತ್ರಾಧಿದೈವತಂ ಅಂತ. ವಾಗೀಂದ್ರಿಯದಿಂದ ವಿಶಿಷ್ಟನಾದ ಜೀವನಲ್ಲಿ ಸಾಧ್ಯಾತ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ವಾಕ್ನಿಂದ ಆಡಲ್ಪಡಬೇಕಾದಂತಹ ಅರ್ಥಾತ್ ವಾಗೀಂದ್ರಿಯದಿಂದ ಆಡಲ್ಪಡಬೇಕಾದ ಮಾತಿನಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ವಾಗ್ ಅಭಿಮಾನಿಯಾದಂತಹ ಅಗ್ನಿಯಲ್ಲಿ ಅಧಿದೈವ ಎಂಬ ಅಥವಾ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಇದು ಐತರೇಯ ಉಪನಿಷತ್ನಲ್ಲಿ ವಾಗ್ ಅಗ್ನಿ ಅಂತ ವರ್ಣಿತ ಆಗಿದೆ. ಅಧ್ಯಾತ್ಮ ಅಗ್ನಿ ವಾಂಗ್ನಾಮ ಅಂತ ಹೀಗೆ ಐತರೇಯ ಉಪನಿಷತ್ ಭಾಷೆನೂ ಕೂಡ ಅದನ್ನ ವಿಸ್ತರಿಸಿದೆ. ಇಲ್ಲಿ ಈ ವಾಕನ್ನ ವೈಶ್ವದೇವಿ ಅಂತ ವರ್ಣನೆ ಮಾಡಿದ್ದಾರೆ. ವಿಶ್ವಕ್ಕೆ ದೇವಿಯಾದ ಅಂತ ಕೆಲವು ಕಡೆ ಅದರ ಅರ್ಥ ಇದೆ. ಇನ್ನು ಕೆಲವು ಕಡೆ ಲಕ್ಷಾಲಂಕಾರ ಹೇಳುವಂತೆ ಸಮಸ್ತ ದೇವ ಮಂತ್ರಾವೃತ್ತಿಕರಿ, ಎಲ್ಲ ದೇವತೆಗಳ ವರ್ಣನವನ್ನು ಮಾಡುವಂತಹ ಏನು ಮಂತ್ರಗಳಿವೆ ಆ ಮಂತ್ರಗಳ ಸ್ವರೂಪವಾದದ್ದೇ ಈ ವಾಣಿ ಅಂತ ಅದರ ಅಭಿಪ್ರಾಯ. ಕೆಲವು ಕಡೆ ತತಃಪೂರ್ವ ಅಂತಿದ್ರೆ, ಇನ್ನು ಕೆಲವು ಕಡೆ ಮನಃಪೂರ್ವ ಅಂತಿದೆ. ಮೊದಲು ಮನಸ್ಸಿನಿಂದ ಆಲೋಚನೆ ಮಾಡಿ ಮುಂದೆ ವಾಣಿಯಿಂದ ಆಡ್ತೇವೆ. ಆದ್ದರಿಂದ ಮನಃಪೂರ್ವ ಅನ್ನೋ ಪಾಠವು ಯೋಗ್ಯವಾದದ್ದೇ. ಈ ಅಗ್ನಿಯಲ್ಲಿ ಇರುವಂತಹ ಸಾಧಿದೈವ ಎಂಬ ಭಗವಂತನ ರೂಪ ಏನಿದೆ ಅದನ್ನೇ ನಾವು ಪರಶುರಾಮ ರೂಪ ಅಂತ ಆಲೋಚನೆ ಮಾಡಬಹುದು. ಅಧ್ಯಾತ್ಮಂ ಮನ ಇತ್ಯಾಹು ಪಂಚಭೂತಾತ್ಮಚಾರಕಂ ಅಧಿಭೂತಂ ಚ ಸಂಕಲ್ಪ ಚಂದ್ರಮಾಶ್ಚ ಅಧಿದೈವತಂ ಅಂತ ಮುಂದಿನ ಶ್ಲೋಕ. ಅಧಿಭೂತಂ ಚ ಮಂತವ್ಯಂ ಅಂತನೂ ಒಂದು ಪಾಠ ಇದೆ. ಪಂಚಭೂತಾತ್ಮ ಚಾರಕಂ ಅಥವಾ ಪಂಚಭೂತ ಅನುಕಾರಕಂ ಅಂತ ಮನಸ್ಸಿಗೆ ವಿಶೇಷಣ. ಪಂಚಮಹಾಭೂತಗಳನ್ನೆಲ್ಲ ಕಾರ್ಯದಲ್ಲಿ ತೊಡಗಿಸುವಂಥದ್ದು ಈ ಮನಸ್ಸು. ಆ ಮನಸ್ಸನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ. ಆ ಮನಸ್ಸಿನಿಂದ ಆಗುವಂತಹ ಏನು ಕಾರ್ಯಗಳಿವೆ, ಆಲೋಚನೆ ಮೊದಲಾದದ್ದು, ಅವುಗಳೇ ಅಧಿಭೂತ. ಚಂದ್ರ ಇವೆಲ್ಲದಕ್ಕೂ ಕೂಡ ದೇವತೆ ಅಂತ ವರ್ಣನೆ ಇದೆ. ಅಧಿಭೂತಂಚ ಸಂಕಲ್ಪ ಅಂತ ಒಂದು ಪಾಠ ಇದ್ರೆ, ಸಂಕಲ್ಪಗಳು ಅಂದ್ರೆ ಆಲೋಚನೆಗಳು ಅಂತ ಅದರ ಅರ್ಥ ಆಗ್ತದೆ. ಶಾಂತಿ ಪರ್ವದಲ್ಲಿ
ಮಂತವ್ಯಂ ಅಧಿಭೂತಃ ಎಂಬುದಾಗಿ ಮಂತವ್ಯ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಮನೋವಿಶಿಷ್ಟನಾದಂತಹ ಜೀವನಲ್ಲಿ ಅಧ್ಯಾತ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮನಸ್ಸಿನಿಂದ ಮನನ ಮಾಡಬೇಕಾದಂತಹ, ಮನನಕ್ಕೆ ಒಳಪಡಬೇಕಾದಂತಹ ವಿಷಯದಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮನೋಭಿಮಾನಿಯಾದ ಚಂದ್ರನಲ್ಲಿ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮನೋಭಿಮಾನಿಯಾದ ಚಂದ್ರನಲ್ಲಿ ನಾವು ಭಗವಂತನ ರೂಪವನ್ನು ಚಿಂತಿಸುವಾಗ ಧನ್ವಂತರಿ, ಹಯಗ್ರೀವ, ಹಂಸ ಮೊದಲಾದ ರೂಪಗಳನ್ನು ಚಿಂತಿಸಬಹುದು. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರ ಪ್ರಕೀರ್ತಿತಃ. ಯಜ್ಞ ಇತ್ಯಾದಿಗಳನ್ನ ನಾವು ಮಾಡಬೇಕಾದ್ರೆ ಅದಕ್ಕೇನೊಂದು ಮಾನಸಿಕ ಪ್ರವೃತ್ತಿ ಬೇಕು. ಅದಕ್ಕೆಲ್ಲ ಚಂದ್ರನೇ ಅಭಿಮಾನಿ ಅಂತ ವರ್ಣನೆ ಮಾಡ್ತಾರೆ. ಚಂದ್ರ ಮತ್ತು ಸೂರ್ಯರಿಬ್ಬರು ಕೂಡ ಸಮಾನ ಕಕ್ಷಾದಲ್ಲಿರುವಂತಹವರಾದ್ರೂ ಸೂರ್ಯ ಕೇವಲ ಕಣ್ಣಿನ ದೇವತೆ, ಚಂದ್ರ ಕಣ್ಣಿನ ದೇವತೆ ಅಲ್ಲದೆ ಮನಸ್ಸಿನ ದೇವತೆಯೂ ಕೂಡ ಹೌದು. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಮಾನವೋ ಬದರ ಸಿಂಧು ಶಚಿನಸ್ತು ತ್ರಿನಾಮಕಂ ಯೋವೇದ ಮುಚ್ಯತೆ ರೋಗೈಹಿ ವಿಷ್ಣುನಾಮ್ನೇವ ಸಂಸೃತೇ ಅಂತ ವರ್ಣನೆ ಮಾಡ್ತಾರೆ. ಮಾನವ, ಬದರ, ಸಿಂಧು ಅಂತ ಚಂದ್ರನಿಗೆ 3 ನಾಮಗಳು. ಅವುಗಳ ಮಹತ್ವವನ್ನು ತಿಳ್ಕೊಂಡಂಥವನು ಎಲ್ಲ ರೋಗಗಳಿಂದಲೂ ಮುಕ್ತನಾಗ್ತಾನೆ ಅಂತ ವರ್ಣನೆ ಇದೆ. ಅಧಿಭೂತಂಚ ಸಂಕಲ್ಪ ಅಂತ ಉತ್ತರ ಭಾರತದ ಪಾಠದಲ್ಲಿ ಏನಿದೆಯಲ್ಲ, ಸಂಕಲ್ಪ ಅನ್ನೋದಕ್ಕಿಂತ ಈ ಅಧಿಭೂತಂಚ ಮಂತವ್ಯಂ ಅನ್ನುವಂತಹ ವೈಷ್ಣವ ಪಾಠದಲ್ಲಿರುವಂತಹ ಮಂತವ್ಯ ಅನ್ನೋ ಶಬ್ದವೇ ಯೋಗ್ಯ. ಯಾಕಂದ್ರೆ ಶಾಂತಿ ಪರ್ವದಲ್ಲಿಯೂ ಕೂಡ ಮಂತವ್ಯ ಅಂತಾನೆ ಪಾಠ ಇದೆ. ಮಂತವ್ಯಂ ಅಧಿಭೂತಂ ಎಂಬುದಾಗಿ. ಈ ಸಂಕಲ್ಪ ಎಂಬುದಕ್ಕಿಂತ ಮಂತವ್ಯ ಅಂತ ತಿಳ್ಕೊಂಡ್ರೆ, ಮಂತವ್ಯವನ್ನೇ ಅಧಿಭೂತ ಅಂತ ಪರಿಗಣನೆ ಮಾಡಿದರೆ, ಅದು ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಯಾವ್ಯಾವ ದೇವತೆಗಳು ಯಾವ್ದಾವುದಕ್ಕೆ ಅಭಿಮಾನಿಗಳು ಅಂತ ಏನು ವರ್ಣನೆ ಮಾಡಿದ್ದಾರೆ ಅದಕ್ಕೂ ಕೂಡ ಹೊಂದುತ್ತದೆ. ಸಂಕಲ್ಪದ ಅಭಿಮಾನಿ ಮಿತ್ರ ಅಂತ ಅಲ್ಲಿ ಹೇಳಿದ್ದಾರೆ. ಚಿತ್ತದ ಅಭಿಮಾನಿ ಅಗ್ನಿ, ಮತ್ತೆ ವಿಜ್ಞಾನದ ಅಭಿಮಾನಿ ಚಂದ್ರ ಅಂತ. ಇಷ್ಟೆಲ್ಲ ಅಲ್ಲಿ ವರ್ಣನೆ ಇದೆ. ಈ ಹಿಂದೆ ನಾವು ಪಾಯು ಇಂದ್ರಿಯಕ್ಕೆ ಯಮ ಮತ್ತು ಮಿತ್ರ ಇಬ್ಬರು ದೇವತೆಗಳು ಅಂತ ನೋಡಿದ್ದೇವೆ. ಮಿತ್ರನ ಕೆಲಸ ಕೇವಲ ಈ ಮಲ ವಿಸರ್ಜನೇಂದ್ರಿಯವನ್ನು ನೇಮಿಸುವುದು ಮಾತ್ರ ಅಲ್ಲ, ಅವನು ಸಂಕಲ್ಪದ ಅಭಿಮಾನಿಯೂ ಕೂಡ ಹೌದು. ಅದರಂತೆ ಅಗ್ನಿಯೂ ಕೂಡ ಕೇವಲ ವಾಕಿನ ಅಭಿಮಾನಿ ಅಲ್ಲ, ಅವನು ಚಿತ್ತದ ಅಭಿಮಾನಿಯೂ ಹೌದು. ಛಾಂದೋಗ್ಯ ಉಪನಿಷತ್ತಿನ ಆ 7ನೇ ಅಧ್ಯಾಯ ಹೇಳುವಂತೆ. ಇಂದ್ರ ಕೇವಲ ಪಾಣಿಯ ದೇವತೆ ಅಲ್ಲ, ಅವನು ತೇಜೋಭಿಮಾನಿ ದೇವತೆಯೂ ಕೂಡ ಹೌದು. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಮತ್ತು ಉಪನಿಷತ್ತು ಹೇಳುವಂತೆ. ಹಾಗೆ ಪ್ರವಾಹ ವಾಯು ಕೇವಲ ಸ್ಪರ್ಶದ ಅಥವಾ ಭೂತವಾಯುವಿನ ದೇವತೆ ಅಲ್ಲ, ಅವನು ಬಲಾಭಿಮಾನಿಯೂ ಹೌದು. ಹೀಗೆ ಸಂಕಲ್ಪ ಎಂಬ ಪಾಠಕ್ಕಿಂತ ಮಂತವ್ಯ ಅನ್ನೋ ಪಾಠ ಯೋಗ್ಯ. ಆದರೂ ಸಂಕಲ್ಪ ಮತ್ತು ಮನನ ಇವೆಲ್ಲವೂ ಕೂಡ ಮನಸ್ಸಿನಿಂದಲೇ ಆಗುವುದರಿಂದ ಚಂದ್ರನನ್ನು ಮಂತವ್ಯದ ಮನನ ಮಾಡಬೇಕಾದ ವಿಷಯಗಳ ಮತ್ತೆ ಸಂಕಲ್ಪದ ಅರ್ಥಾತ್ ಆಲೋಚನೆಗಳ ದೇವತೆ ಅಂತ ಹೇಳಿದ್ರೆ ತಪ್ಪೇನೂ ಅಲ್ಲ. ಆದರೆ ಸಂಕಲ್ಪ ಎಂಬ ಪಾಠಕ್ಕಿಂತ ಮಂತವ್ಯ ಎಂಬ ಪಾಠ ಯೋಗ್ಯ ಇಷ್ಟೇ. ಮುಂದೆ ಅಹಂಕಾರ ತಥಾ ಅಧ್ಯಾತ್ಮಂ ಸರ್ವಸಂಹಾರಕಾರಕಂ ಅಭಿಮಾನ ಅವಿಭೂತಂ ಚ ರುದ್ರ ತತ್ರ ಅಧಿದೈವತಂ ಅಂತ ಪಾಠ. ಪಂಚಮಹಾಭೂತಗಳನ್ನ ಕಾರ್ಯನಿರತವನ್ನಾಗಿ ಮಾಡುವಂತಹ ಮನಸ್ಸಿನ ಬಳಿಕ ಅಹಂಕಾರದ ವರ್ಣನೆ ಇದೆ. ಸರ್ವ ಸಂಸಾರ ಕಾರಕಂ, ಜಗತ್ತಿನ ಎಲ್ಲ ಚಟುವಟಿಕೆಗಳು ನಡೆಯುವುದು ಈ ಅಹಂಕಾರ ತತ್ವದಿಂದಲೇ. ಅಹಂಕಾರವೇ ಅಲ್ಲಿ ಅಧ್ಯಾತ್ಮ, ಅಭಿಮಾನವೇ ಅದರ ಅಧಿಭೂತ, ರುದ್ರನೇ ಅಲ್ಲಿ ದೇವತೆ.
ಅಹಂಕಾರ ವಿಶಿಷ್ಟನಾದ ಜೀವನಲ್ಲಿ ಅಧ್ಯಾತ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಅಹಂಕಾರದಿಂದ ಜೀವನಲ್ಲಿ ಉಂಟಾಗುವಂತಹ ಕರ್ತೃತ್ವದ ಅಭಿಮಾನ, ಅಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಅಹಂಕಾರದ ಅಭಿಮಾನಿಯಾದಂತಹ ಶಿವನಲ್ಲಿ ಅಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಪರಾತ್ಮ ಪ್ರೇರಿತಾ ಕ್ರಿಯಾ ಅಹಂ ಕರ್ತೇತಿ ಏನಾಯಂ ಜೀವೋ ಮಂಸಿತ್ಯಸೋ ಶಿವ ಅಹಂಕಾರ ಇತಿ ಪ್ರೋಕ್ತಃ ಜೀವಾಹಂಕೃತಿ ಕೃತ್ಯತಃ ಅಂತ ಗೀತಾ ತಾತ್ಪರ್ಯದಲ್ಲಿ ವರ್ಣನೆ ಇದೆ. ಎಲ್ಲವೂ ಭಗವಂತನೇ ಕ್ರಿಯೆಗಳನ್ನು ಮಾಡೋದು, ಆದರೆ ಈ ಜೀವ ಅವೆಲ್ಲವನ್ನು ತಾನು ಮಾಡ್ತಿದ್ದೇನೆ ಅಂತ ತಿಳ್ಕೊತಾನೆ. ಜೀವನಿಗೆ ಇಂಥ ಭ್ರಮೆ ಬರುವುದು ಶಿವನ ಕೈವಾಡದಿಂದಾಗಿಯೇ. ಅಹಂಕೃತಿಯನ್ನು, ಅಹಂಕಾರದ ಅಭಿಮಾನವನ್ನು ಹುಟ್ಟು ಹಾಕುವವನು ಈ ರುದ್ರ ಅಂತ ಅದರ ಅರ್ಥ. ಶಾಂತಿ ಪರ್ವದಲ್ಲಿಯೂ ಈ ವಿಷಯಗಳು ಯಥಾವತ್ತಾಗಿವೆ. ಅಭಿಮಾನ ಅಧಿಭೂತಂತು ರುದ್ರಸ್ತತ್ರ ಅಧಿದೈವತಂ ಅಂತ. ಅಹಂಕಾರ ಅಂದ್ರೆ ಕೇವಲ ದರ್ಪ, ಸೊಕ್ಕು ಅಥವಾ ಆರೋಗನ್ಸ್ ಇಷ್ಟು ಮಾತ್ರ ಅರ್ಥ ಅಲ್ಲ. ನಾನು ಎಂಬ ಎಚ್ಚರ ಇದು ಕೂಡ ಅಲ್ಲಿ ಸೇರಿದೆ. ಇದೆಲ್ಲ ನಾನು ಎಂಬ ಎಚ್ಚರ ಬರುವುದು ಶಿವನಿಂದ. ದುರಹಂಕಾರ ನಮಗೆ ಮೂಡುವುದು ಶಿವನಿಂದಾಗಿಯೇ. ನಾನು ಅನ್ನುವುದು ಒಂದು ಇರುವುದು ಹೌದು, ಭಗವಂತನಿಗಿಂತ ಭಿನ್ನವಾಗಿ ನಾನಿದ್ದೇನೆ, ಭಗವಂತನಿಂದ ಪ್ರೇರಿತನಾಗಿ ನಾನು ಕರ್ಮವನ್ನು ಮಾಡ್ತಿದ್ದೇನೆ. ಆದರೆ ಭಗವಂತನಿಂದ ಪ್ರೇರಿತನಾಗಿದ್ದೇನೆ ಅನ್ನೋದನ್ನು ಮರೆತು ನಾನೇ ಮಾಡ್ತಿದ್ದೇನೆ ಅಂತ ತಿಳಿದ್ಬಿಟ್ರೆ ಅದು ನಾನು ಎಂಬ ಅರಿವಿಗಿಂತ ಒಂದು ಮೆಟ್ಲು ಮೇಲೆ ಹೋಗಿ ದುರಹಂಕಾರದ ರೂಪವನ್ನು ಪಡ್ಕೋತದೆ. ಅದಕ್ಕೆಲ್ಲದಕ್ಕೂ ಕೂಡ ರುದ್ರನೇ ದೇವತೆ. ಹೀಗೆ ರುದ್ರ ಮನೋದೇವತೆಯೂ ಹೌದು, ಅಹಂಕಾರದ ದೇವತೆಯೂ ಹೌದು, ಪುಂಸ್ತ್ವದ ದೇವತೆಯೂ ಕೂಡ ಹೌದು. ಮುಂದೆ ಅಧ್ಯಾತ್ಮ ಬುದ್ಧಿರಿತ್ಯಾಹು ಷಡಿಂದ್ರಿಯ ವಿಚಾರಿಣಿ ಅಧಿಭೂತಂ ತು ಮಂತವ್ಯಂ ಬ್ರಹ್ಮ ತತ್ರ ಅಧಿದೈವತಂ. ಈ ಆಶ್ರಮೇಧಿಕ ಪರ್ವದಲ್ಲಿ ಅಧಿಭೂತಂ ತು ಮಂತವ್ಯಂ ಅಂತಿದ್ರೆ, ಇದು ಶಾಂತಿ ಪರ್ವದಲ್ಲಿ ಬೋದ್ಧವ್ಯಂ ಅಧಿಭೂತಂ ತು ಅಂತ ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಮುಂದೆ ಕ್ಷೇತ್ರಜ್ಞಶ್ಚ ಅಧಿದೈವತಂ ಅಂತ ಶಾಂತಿ ಪರ್ವದಲ್ಲಿದ್ರೆ, ಇಲ್ಲಿ ಬ್ರಹ್ಮ ತತ್ರ ಅಧಿದೈವತಂ ಅಂತ ಪಾಠ. ಕೆಲವು ಕಡೆ ಮಹತ್ ತತ್ರ ಅಧಿದೈವತಂ ಅಂತ ಮಹತ್ ಎಂಬುದಾಗಿ ಕೂಡ ಪಾಠ ಇದೆ. ವೈಷ್ಣವ ಪಾಠದಲ್ಲಿ ಮಹತ್ ಎಂಬ ಶಬ್ದವೇ ಇದೆ. ಬುದ್ಧಿ ವಿಶಿಷ್ಟನಾದಂತಹ ಜೀವನಲ್ಲಿ ಅಧ್ಯಾತ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಬುದ್ಧಿಯಿಂದ ತಿಳಿಯಲ್ಪಡಬೇಕಾದಂತಹ ವಿಷಯಗಳಲ್ಲಿ ಅಧಿಭೂತ ಎಂಬ ರೂಪದಿಂದ ಇದ್ದಾನೆ ಭಗವಂತ. ಬುದ್ಧಿಯ ಅಭಿಮಾನಿನಿಯಾದಂತಹ ಪಾರ್ವತಿ ದೇವಿಯಲ್ಲಿ ಅಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಉಮಾ ಬುದ್ಧಿರಿತಿ ಜ್ಞೇಯ ಶಬ್ದಾದಿ ಜ್ಞಾನದಾಯತಃ. ಗೀತಾ ತಾತ್ಪರ್ಯಕ್ಕನುಗುಣವಾಗಿ ಬುದ್ಧಿಯ ಅಭಿಮಾನಿ ದೇವತೆ ಈ ವಾಕಿನ ಅಭಿಮಾನಿ ದೇವತೆಯೂ ಹೌದು. ಹಾಗೆ ಅವಳು ಶಿವನಿಂದ ಕೂಡಿಕೊಂಡು ಮನೋದೇವತೆಯೂ ಹೌದು. ಮನೋವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ. ಉಮಾವೈವಾಕ್ ಸಮುದ್ದಿಷ್ಟ, ಉಮಾದೇವಿಯನ್ನು ವಾಗಭಿಮಾನಿ ಅಂತಲೂ ರುದ್ರನನ್ನ ಮನೋದೇವತೆ ಅಂತಲೂ ವರ್ಣನೆ ಮಾಡ್ತಾರೆ. ಇದು ಹೀಗೆ ಗೀತಾ ತಾತ್ಪರ್ಯಕ್ಕನುಗುಣವಾಗಿ ಪಾರ್ವತಿ ದೇವಿಯನ್ನ ಬುದ್ಧಿ ಅಂತ ಹೇಳಿದ ಭಾಗ. ಈಗಿಲ್ಲಿ ನಾವು ನೋಡ್ತಿರೋದು ಬ್ರಹ್ಮ ತತ್ರ ಅಧಿದೈವತ ಅಂತ. ಚತುರ್ಮುಖ ಬ್ರಹ್ಮನೇ ಅದಕ್ಕೆ ಅಧಿದೈವತ. ಮಹತ್ತತ್ರ ಅಧಿದೈವತಂ ಅಂತ ವೈಷ್ಣವ ಪಾಠದಲ್ಲಿದ್ರೆ, ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನೇ ಅದಕ್ಕೆ ಅಭಿಮಾನಿ ಅಂತ ಅರ್ಥ ಆಗ್ತದೆ. ಶಾಂತಿ ಪರ್ವಕ್ಕನುಗುಣವಾಗಿ ಕ್ಷೇತ್ರಜ್ಞಶ್ಚ ಅಧಿದೈವತಂ ಅಂತ ಒಂದು ವೇಳೆ ಪಾಠ ಇದ್ರೆ ಅದನ್ನು ಸ್ವೀಕಾರ ಮಾಡಬಹುದು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ, ಎಲ್ಲಾ ದೇಹಗಳಲ್ಲಿಯೂ ಕ್ಷೇತ್ರಜ್ಞ ಅಂತ ಕರೆಸ್ಕೊಂಡಿರುವಂತಹ ಭಗವಂತನೇ ಇಲ್ಲಿ ಸ್ವಯಂ ಅಧಿದೈವ ಎಂಬ ರೂಪದಿಂದ ಇದ್ದಾನೆ. ಕ್ಷೇತ್ರಜ್ಞಶ್ಚ ಅಧಿದೈವತಂ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಇದಿಷ್ಟು ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಇತ್ಯಾದಿಗಳ ವರ್ಣನೆ.
ಅಲ್ಲಿ ಭಗವಂತನ ಸಾಧ್ಯಾತ್ಮ, ಸಾಧಿಭೂತ, ಸಾಧಿದೈವ ಎಂಬ ರೂಪಗಳ ವರ್ಣನವನ್ನು ಕೂಡ ನಾವು ಈಗ ಶ್ರವಣ ಮಾಡಿದೆವು. ಹೀಗೆ ಭಗವಂತನ ರೂಪಗಳನ್ನು ತಿಳಿದವನೇ ಜ್ಞಾನಿ ಅಂತ ಕರೆಸಿಕೊಳ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.